ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಡಯಾಬಿಟಿಸ್ ಇರುವವರು ಮಾಂಸಕ್ಕಿಂತ ಯಾವುದನ್ನು ತಿನ್ನುವುದು ಆರೋಗ್ಯಕರ? ಆಪ್ಷನ್ಸ್: ಎ ಮೊಟ್ಟೆ, ಬಿ ಸೋಯಾ, ಸಿ ಸೀಗಡಿ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮೀನಿನಲ್ಲಿ ವಿಟಮಿನ್ ಡಿ ಮತ್ತು ಇ, ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಪ್ರೋಟೀನ್ ಇರುತ್ತದೆ. ಈ ಪೋಷಕಾಂಶಗಳು ಇನ್ಸುಲಿನ್ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅದರಲ್ಲೂ ಮುಖ್ಯವಾಗಿ ಬಂಗುಡೆ ಮೀನಿನಲ್ಲಿ ಪ್ರೋಟೀನ್ ಅಧಿಕವಾಗಿದ್ದು, ಒಮೆಗಾ 3 ಕೊಬ್ಬಿನಾಮ್ಲಗಳಲ್ಲಿ ಸಮೃದ್ಧವಾಗಿದ್ದು, ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯದ ಹೆಚ್ಚಿನ ಅಪಾಯದಲ್ಲಿರುವ ಮಧುಮೇಹಿಗಳು ನಿಯಮಿತವಾಗಿ ಈ ಮೀನನ್ನು ಸೇವಿಸಬಹುದು. ಹಾಗೆಯೇ ಸೀಗಡಿ ಸೇವಿಸುವುದು ಕೂಡ ಒಳ್ಳೆಯದು. ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸೆಲೇನಿಯಂ, ಕಬ್ಬಿಣ, ನಿಯಾಸಿನ್, ಸತು, ಅಯೋಡಿನ್, ರಂಜಕ ಮತ್ತು ಮೆಗ್ನೀಷಿಯಂ, ಹೆಚ್ಚಿನ ಕ್ಯಾಲೋರಿಗಳು ಅದರ ಸ್ನಾಯು ನಿರ್ಮಾಣ ಪ್ರೋಟೀನ್ ಅಂಶದಿಂದ ಬರುತ್ತದೆ. ಎರಡನೇ ಪ್ರಶ್ನೆ, ಪೋಷಕಾಂಶಗಳ ಕೊರತೆಯಿಂದ ಮಕ್ಕಳಲ್ಲಿ ಶಕ್ತಿ ಇಲ್ಲದೆ ತೆಳ್ಳಗಿದ್ದರೆ ಯಾವುದನ್ನು ಕೊಡುವುದು ಒಳ್ಳೆಯದು? ಆಪ್ಷನ್ಸ್: ಎ ಕಡಲೆ ಬೀಜ, ಬಿ ಬಾಳೆಹಣ್ಣು, ಸಿ ಬೆಲ್ಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ನೆನೆಸಿಟ್ಟ ಕಡಲೆ ಬೀಜವನ್ನು ತೆಂಗಿನ ಹಾಲಿನೊಂದಿಗೆ ಬೆರೆಸಿ ಇದಕ್ಕೆ ಬಾಳೆಹಣ್ಣು ಸೇರಿಸಿ ನುಣ್ಣಗೆ ರುಬ್ಬಿಕೊಂಡು ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಜೇನುತುಪ್ಪ ಅಥವಾ ಬೆಲ್ಲವನ್ನು ಬೆರೆಸಿ ವಾರಕ್ಕೆ 2 ರಿಂದ 3 ಬಾರಿ ಕೊಡುವುದರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶಗಳ ಜೊತೆಗೆ ಪ್ರೋಟೀನ್ ಸಿಗುತ್ತದೆ. ಇದರಿಂದ ಮಕ್ಕಳು ಆರೋಗ್ಯವಾಗಿರಲು ಮತ್ತು ದಪ್ಪಗಾಗಲು ಇದು ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಸಂಭೋಗದ ಸಮಯದಲ್ಲಿ ಮಹಿಳೆಯರಿಗೆ ನೋವುಂಟಾಗಲು ಕಾರಣವೇನು? ಆಪ್ಷನ್ಸ್: ಎ ಒಣ ಸಂಭೋಗ, ಬಿ ಸೋಂಕು, ಸಿ ಹೊಟ್ಟೆ ಉಬ್ಬರಿಕೆ, ಡಿ ಉರಿಯುವಿಕೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಣ ಸಂಭೋಗವು ಲೈಂಗಿಕ ಸಂಭೋಗದ ಸಮಯದಲ್ಲಿ ಅಸ್ವಸ್ಥತೆಯನ್ನು ಅನುಭವಿಸಲು ಇದು ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿದೆ, ಏಕೆಂದರೆ ಸಂಭೋಗವು ಸುಡುವ ಅಥವಾ ತುರಿಕೆ ಸಂವೇದನೆಯನ್ನು ತರಬಹುದು. IBSನ ರೋಗಲಕ್ಷಣಗಳು ನಿಮ್ಮ ಲೈಂಗಿಕ ಜೀವನದ ಮೇಲೂ ಪರಿಣಾಮ ಬೀರಬಹುದು. ಸಂಭೋಗದ ಸಮಯದಲ್ಲಿ ಸೊಂಟದೊಳಗೆ ಅತಿಯಾದ ನೋವು ಉಂಟಾಗಬಹುದು. ಕೆಲವೊಮ್ಮೆ ಯೋನಿಯ ಗ್ರಂಥಿಗಳು ಉರಿಯಬಹುದು ಮತ್ತು ಕೋಮಲವಾಗಬಹುದು. ಇದು ಬಾರ್ತೋಲಿನೆಟಿಸ್ ಎಂದು ಕರೆಯಲ್ಪಡುತ್ತದೆ. ಇದು ನೋವಿನ ಲೈಂಗಿಕತೆಗೆ ಕಾರಣವಾಗಬಹುದು. ಹಾಗೂ ಲೈಂಗಿಕ ಸಮಯದಲ್ಲಿ ನೋವು ಉಂಟುಮಾಡುವ ಹಲವಾರು ಸೋಂಕುಗಳಿವೆ. ಕೆಲವು ಲೈಂಗಿಕವಾಗಿ ಹರಡುತ್ತವೆ, ಕೆಲವು ಅಲ್ಲ. ಉದಾಹರಣೆಗೆ, ಇದು ಥ್ರಶ್ನಂತಹ ಬ್ಯಾಕ್ಟೀರಿಯಾ ಅಥವಾ ಹರ್ಪೀಸ್ನಂತೆ ವೈರಲ್ ಆಗಿರಬಹುದು. ನಾಲ್ಕನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಮುಖ್ಯವಾಗಿ ಯಾವುದು ಕಡಿಮೆಯಾದಾಗ ಸಾಮಾನ್ಯವಾಗಿ ರಕ್ತ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ದ್ರವ, ಬಿ ವಿಟಮಿನ್ಸ್, ಸಿ ಖನಿಜಗಳು, ಡಿ ರಕ್ತಕಣ. ಸರಿಯಾದ ಉತ್ತರ ಆಪ್ಷನ್ ಎ ದ್ರವ. ನಮ್ಮ ದೇಹಕ್ಕೆ ಸಾಕಷ್ಟು ನೀರು ಅತ್ಯಗತ್ಯ. ದ್ರವ ಸಮತೋಲನವನ್ನು ಬಳಸಿಕೊಂಡು ದೇಹಗಳು ಕಾರ್ಯನಿರ್ವಹಿಸುತ್ತವೆ. ದೇಹದಲ್ಲಿ ದ್ರವ ಕಡಿಮೆಯಾದಾಗ ರಕ್ತದ ಪ್ರಮಾಣ ಸಾಮಾನ್ಯವಾಗಿ ಕಡಿಮೆಯಾಗಿ ಸ್ನಾಯುಗಳಿಗೆ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪಡೆಯಲು ನಿಮ್ಮ ಹೃದಯವು ಅತಿಯಾಗಿ ಕೆಲಸ ಮಾಡಬೇಕಾಗುತ್ತದೆ. ಐದನೇ ಪ್ರಶ್ನೆ, ನರಕದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಕಾಳಿ, ಬಿ ದನುಬೆ, ಸಿ ವೈತರಣಿ, ಡಿ ಎಲ್ಲೋ. ಸರಿಯಾದ ಉತ್ತರ ಆಪ್ಷನ್ ಸಿ ವೈತರಣಿ. ವೈತರಣಿ ಎಂಬ ನದಿ ಎಷ್ಟು ರಹಸ್ಯಮಯವೋ ಅಷ್ಟೇ ಭಯಾನಕ ಕೂಡ ಆಗಿದೆ. ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ವೈತರಣಿ ನದಿ ಯಮಲೋಕದಲ್ಲಿ ಹರಿಯುತ್ತದೆ. ಭೂಮಿಯ ಮೇಲಿರುವ ಎಲ್ಲ ನದಿಗಳಲ್ಲಿ ನೀರು ಹರಿದರೆ ಈ ನದಿಯಲ್ಲಿ ರಕ್ತ, ಕೀವು, ಮೂತ್ರ ಮತ್ತು ಇತರ ಕೊಳಕು ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ. ಸಾವಿನ ನಂತರ ನಮ್ಮ ಆತ್ಮ ಯಮಲೋಕಕ್ಕೆ ಹೋಗುವಾಗ ಈ ನದಿಯನ್ನು ದಾಟಿಯೇ ಹೋಗಬೇಕು ಎಂದು ಪುರಾಣಗಳು ಹೇಳುತ್ತವೆ. ಆರನೇ ಪ್ರಶ್ನೆ, ಮಹಿಳೆಯರಲ್ಲಿ ಸಂತಾನ ಫಲವತ್ತತೆ ಹೆಚ್ಚಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬಾದಾಮಿ, ಬಿ ಕಡಲೆ ಬೀಜ, ಸಿ ಅಂಜೂರ, ಡಿ ಎಳನೀರು.
ಸರಿಯಾದ ಉತ್ತರ ಆಪ್ಷನ್ ಬಿ ಕಡಲೆ ಬೀಜ. ಕಡಲೆಕಾಯಿಯಲ್ಲಿ ಫೋಲೇಟ್ ಉತ್ತಮ ಪ್ರಮಾಣದಲ್ಲಿ ಇರುತ್ತದೆ. ಪುನರಾವರ್ತಿತ ಅಧ್ಯಯನಗಳು ಆರಂಭಿಕ ಗರ್ಭಾವಸ್ಥೆಯಲ್ಲಿ ಫೋಲಿಕ್ ಆಮ್ಲದ ತಿನಿಸುಗಳನ್ನು 400 ಮೈಕ್ರೋಗ್ರಾಂಗಳಷ್ಟು ಸೇವನೆ ಮಾಡಿದ್ದ ಮಹಿಳೆಯರಲ್ಲಿ 70% ಗಂಭೀರ ನರನಾಳದ ನ್ಯೂನತೆ ಹೊಂದಿರುವ ಮಗುವನ್ನು ಹೆರುವ ಅಪಾಯ ಕಡಿಮೆ ಇರುತ್ತದೆ ಎಂದು ತೋರಿಸಿವೆ. 7ನೇ ಪ್ರಶ್ನೆ, ಭಗವಾನ್ ಬುದ್ಧ ಎಲ್ಲಿ ಕೊನೆಯುಸಿರೆಳೆದನು? ಆಪ್ಷನ್ಸ್ ಎ ಕುಶಿನಗರ್, ಬಿ ಬೋಧ್ಗಯಾ, ಸಿ ಸಾರನಾಥ್, ಡಿ ಲುಂಬಿನಿ. ಸರಿಯಾದ ಉತ್ತರ ಆಪ್ಷನ್ ಎ ಕುಶಿನಗರ್. ಭಗವಾನ್ ಬುದ್ಧನು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ತನ್ನ ಕೊನೆಯುಸಿರನ್ನು ಎಳೆಯುತ್ತಾರೆ. 8ನೇ ಪ್ರಶ್ನೆ, ಕೆಂಪು ಬಣ್ಣದ ಪೇರಳೆಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ತೂಕ ನಷ್ಟ, ಬಿ ಇಮ್ಯುನಿಟಿ ಹೆಚ್ಚಳ, ಸಿ ಚರ್ಮ ರಕ್ಷಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಂಪು ಬಣ್ಣದ ಪೇರಳೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿದ್ದು ಇದು ಕಣ್ಣಿನ ಸಮಸ್ಯೆಗಳನ್ನು ಬರದಂತೆ ತಡೆಯುತ್ತದೆ. ಪೇರಳೆ ಹಣ್ಣಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳಿಂದಾಗಿ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಬರುವುದನ್ನು ತಡೆಯುತ್ತದೆ. ಜೊತೆಗೆ ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ನಮ್ಮನ್ನು ರೋಗಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಚರ್ಮವನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತದೆ. 9ನೇ ಪ್ರಶ್ನೆ, ದೇಹದ ಅತಿಯಾದ ಉಷ್ಣತೆಯಿಂದ ಕಣ್ಣಿನ ಉರಿಯನ್ನು ತಕ್ಷಣ ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್ ಎ ಹರಳೆಣ್ಣೆ, ಬಿ ಮೊಸರು, ಸಿ ಸೌತೆಕಾಯಿ, ಡಿ ರೋಸ್ ವಾಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ನಿಮ್ಮ ಕಣ್ಣಿನ ಉರಿಯನ್ನು ಶಮನಗೊಳಿಸುವಲ್ಲಿ ರೋಸ್ ವಾಟರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಹತ್ತಿಯ ತುಂಡನ್ನು ರೋಸ್ ವಾಟರ್ನಲ್ಲಿ ಅದ್ದಿ ಕೇವಲ 15 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಿದರೆ ಕಣ್ಣು ಉರಿ ಕಡಿಮೆಯಾಗುತ್ತದೆ. ಮತ್ತು ಸೌತೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿದೆ, ಇದು ಕಣ್ಣಿನ ಆಯಾಸ ಕಡಿಮೆ ಮಾಡುತ್ತದೆ. ಸೌತೆಕಾಯಿಯನ್ನು ದುಂಡಗೆ ಕತ್ತರಿಸಿ 2 ಹೋಳುಗಳನ್ನು ಕಣ್ಣಿನ ಮೇಲಿಟ್ಟು ರಿಲ್ಯಾಕ್ಸ್ ಮಾಡುವುದರಿಂದ ಬಹಳ ಬೇಗ ಫ್ರೆಶ್ ಫೀಲ್ ಸಿಗುತ್ತದೆ. 10ನೇ ಪ್ರಶ್ನೆ, ಹಸಿ ಮೆಣಸಿನಕಾಯಿಯನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಮೆದುಳು ತಂಪು, ಬಿ ಅಲ್ಸರ್ ವಿರೋಧಿ, ಸಿ ನೋವು ನಿವಾರಕ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಸಿ ಮೆಣಸಿನಕಾಯಿ ಆಹಾರದ ರುಚಿಯನ್ನು ಬದಲಿಸುವುದಲ್ಲದೆ ನಂಬಲು ಅಸಾಧ್ಯವಾದಂತೆ ಆರೋಗ್ಯ ಪಾಲನೆಯನ್ನು ಮಾಡುತ್ತದೆ. ಹಸಿ ಮೆಣಸಿನಕಾಯಿಯನ್ನು ಸೇವಿಸಿದಾಗ ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡುತ್ತದೆ. ಅದು ಮನಸ್ಥಿತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಒಂದಿಷ್ಟು ನೋವನ್ನು ಕಡಿಮೆ ಮಾಡುತ್ತದೆ. ಹಸಿ ಮೆಣಸಿನಕಾಯಿಯಿಂದ ಉತ್ಪತ್ತಿಯಾಗುವ ಶಾಖವು ಜೀರ್ಣಕಾರಿ ಮತ್ತು ಅಲ್ಸರ್ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಕ್ರಿಯ ಪೆಪ್ಟಿಕ್ ಹುಣ್ಣು ಇರುವ ಜನರಿಗೆ ಹಸಿ ಮೆಣಸಿನ ಖಾರವು ತೊಂದರೆ ಹಾಗೂ ಉರಿಯನ್ನು ಉಂಟುಮಾಡುವುದು. ಹಾಗೆಯೇ ಹಸಿ ಮೆಣಸಿನಕಾಯಿ ಖಾರದ ರುಚಿಯನ್ನು ಹೊಂದಿದ್ದರೂ ಮೆದುಳಿನಲ್ಲಿ ಇರುವ ಹೈಪೋಥಾಲಮಸ್ನ ಕೇಂದ್ರವನ್ನು ತಂಪಾಗಿರಿಸಲು ಉತ್ತೇಜಿಸುತ್ತದೆ. ಈ ಮೂಲಕ ದೇಹದ ಉಷ್ಣತೆಯು ಸಮತೋಲನದಲ್ಲಿ ಇರುತ್ತದೆ, ಮೆದುಳನ್ನು ಚುರುಕಾಗಿಡಲು ಹಾಗೂ ಉತ್ತಮ ಆರೋಗ್ಯಕ್ಕೆ ಪ್ರೇರೇಪಿಸುತ್ತದೆ. ಮುಂದಿನ ಪ್ರಶ್ನೆ, ತಿಂಗಳುಗಳ ಕಾಲ ಆಹಾರವಿಲ್ಲದೆ ನೀರು ಕುಡಿಯದೆ ಜೀವಿಸುವ ಜೀವಿ ಯಾವುದು? ಆಪ್ಷನ್ಸ್ ಎ ಆಸ್ಟ್ರಿಚ್, ಬಿ ಹದ್ದು, ಸಿ ಪೆಂಗ್ವಿನ್, ಡಿ ರಣಹದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಪೆಂಗ್ವಿನ್. ಪೆಂಗ್ವಿನ್ಗಳು ತಿಂಗಳುಗಳ ಕಾಲ ಆಹಾರವಿಲ್ಲದೆ ಹಾಗೂ ನೀರು ಕುಡಿಯದೆ ಬದುಕಬಲ್ಲ ಶಕ್ತಿಯನ್ನು ಹೊಂದಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.